ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಪರ್ಪಲಿಂದ ಒಂದು ಸ್ವಲ್ಪ ಪ್ರಾಡಕ್ಟ್ನ ತರಿಸಿದ್ದೀನಿ. ಯಾವ್ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಪರ್ಪಲಲ್ಲಿ ತರಿಸಿರೋದು ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಒಂದು 3-4 ಇಯರ್ಸ್ ಬ್ಯಾಕ್ ತರಿಸಿದ್ದು. ಆವಾಗ ನಾನೇನು ಯೂಟ್ಯೂಬೆಲ್ಲ ಮಾಡ್ತಿರ್ಲಿಲ್ಲ. ಆವಾಗ ಸ್ಕಿನ್ ಕೇರ್ಗೆ ಅಂತ ತರಿಸಿದ್ದು. ಫಸ್ಟು ನಾನು ಪರ್ಪಲಲ್ಲಿ ತರಿಸಿದ್ದು. ಸೊ ಆವಾಗ ತರಿಸಿದ್ದೆಲ್ಲ ಗುಡ್ ವೈಬ್ಸ್ ಪ್ರಾಡಕ್ಟು. ಆವಾಗ ಗುಡ್ ವೈಬ್ಸ್ ಪ್ರಾಡಕ್ಟು ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದ್ದಿದ್ದು ಅಂತಲೇ ಹೇಳ್ಬೋದು. ಈ ಮಾರ್ಸು, ಡಾಕ್ಟರ್ ಶೇಡ್ಸು ಆ್ಯಂಡ್ ದ ಆರ್ಡಿನರಿ ಇವೆಲ್ಲ ಆವಾಗ ಇರಲಿಲ್ಲ ಬ್ರ್ಯಾಂಡ್ಗಳು. ಆವಾಗ ಗುಡ್ ವೈಬ್ಸು ಅವೇ ಜಾಸ್ತಿ ಇದ್ದಿದ್ದು. ಸೊ ಆವಾಗ ಟ್ರೆಂಡಿಂಗಲ್ಲಿ ಇದ್ದಿದ್ದು ಅವನ್ನೆಲ್ಲ ತೊಗೊಂಡು ಯೂಸ್ ಮಾಡ್ತಾಯಿದ್ದೆ. ಸೊ ಅವನ್ನ ತೊಗೊಂಡು ಎಷ್ಟೋ ವರ್ಷ ಆದಮೇಲೆ ನನಗೆ ಅದು ಖಾಲಿಯಾಗಿದ್ದು. ಏಕೆಂದರೆ ಪ್ರಾಪರಾಗಿ ಅವಾಗ ನಾನು ಸ್ಕಿನ್ ಕೇರ್ ಎಲ್ಲ ಮಾಡ್ತಿರ್ಲಿಲ್ಲ. ಸೊ ಇವಾಗೂ ಏನು ಸ್ಕಿನ್ ಕೇರ್ ಪ್ರಾಪರಾಗಿ ಮಾಡಲ್ಲ, ಬಟ್ ಇವಾಗ ಸ್ವಲ್ಪ ಮಾಡ್ತಾಯಿದ್ದೀನಿ. ಸುಮ್ಮನೆ ತೊಗೊಂಡು ಯೂಸ್ ಮಾಡಿ ಒಂದು ಸ್ವಲ್ಪ ದಿನ ಎಸೆಯೋಂಗಿದ್ರೆ ತೊಗೊಳ್ಳೇಬಾರ್ದು. ತೊಗೊಂಡು ನೀಟಾಗಿ ಅದನ್ನು ಮೇಂಟೈನ್ ಮಾಡಬೇಕು ಪ್ರಾಪರಾಗಿ. ಸೊ ಫಸ್ಟು ಬಂದುಬಿಟ್ಟು ನಾನಿಲ್ಲಿ ಫುಲ್ ಎಲ್ಲ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನಾನು ಬಂದುಬಿಟ್ಟು ಸುಮ್ಮನೆ ನಾನೇನೋ ಆಫರ್ ಇತ್ತು ಅಂತ ಆಫರ್ ಬಂದಿದ್ದಕ್ಕೆ ಆರ್ಡರ್ ಮಾಡಿದ್ದಷ್ಟೇ. ನನಗೇನಿದು ನೆಸೆಸರಿ ಇತ್ತು, ಬೇಕೇ ಬೇಕು ಅನ್ನೋದೇನಿರಲಿಲ್ಲ. ಅಲ್ಲಿ ಏನೋ ನಾನೇನೋ ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಆವಾಗ ಆ್ಯಡ್ ಬಂದು ಪರ್ಚೇಸ್ ಮಾಡಿದ್ದು. ಸೊ ಆವಾಗ ಇದಿತ್ತು, ಆಫರ್ ನಡೀತಾ ಇತ್ತು. ಸೊ ನಿನ್ನೆ ನನಗಿದು ಪ್ಯಾಕೇಜ್ ಬಂದಿದ್ದು, ಡೆಲಿವರಿ ಆಗಿದ್ದು. ಸೊ ಅದಕ್ಕೆ ಸಂಜೆ ಬಂದು ಅನ್ಪ್ಯಾಕ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ನನ್ನ ಹೇರ್ ಕಂಡೀಷ್ನರು ಖಾಲಿ ಆಗ್ತಾ ಬರ್ತಿತ್ತು. ನಿಮಗೆಲ್ಲ ಗೊತ್ತಿದೆ ನಾನು ಹೇರ್ ಕಂಡೀಷ್ನರ್ ಯಾವ್ದು ಯೂಸ್ ಮಾಡ್ತೀನಿ ಅಂತ. ಲೋರಿಯಲ್ ಅವ್ರದ್ದು ಹೈಡ್ರೇಟ್ ಕಂಡೀಷ್ನರ್ ಯೂಸ್ ಮಾಡ್ತೀನಿ. 72 hours ಅವರದ್ದು ನಮ್ಮ ಹೇರ್ಸ್ನ ಹೈಡ್ರೇಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೇನು ಅಷ್ಟು ಒಳ್ಳೆಯ ರಿಸಲ್ಟ್ ಕೊಟ್ಟಿಲ್ಲ ಲೋರಿಯಲ್ ಅವ್ರದ್ದು. ಸೊ ನಾನು ಇದನ್ನು ನನ್ನ ತಂಗಿ ಮನೆಗೆ ಹೋದಾಗ ಯೂಸ್ ಮಾಡಿದ್ದೆ. ನನ್ನ ತಂಗಿ ಯೂಸ್ ಮಾಡ್ತಾಯಿದ್ಲು. ಸೊ ನಾನು ಯೂಸ್ ಮಾಡಿದ್ದೆ. ತುಂಬ ಒಳ್ಳೆಯ ಗುಡ್ ರಿಸಲ್ಟ್ ಕೊಟ್ಟಿತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ತೊಗೊಂಡೆ. ಸೊ ಇದು ಪ್ರೈಸ್ ಬಂದುಬಿಟ್ಟು ನಾನು ಸೂಪರ್ ಮಾರ್ಕೆಟಲ್ಲಿ ಚೆಕ್ ಮಾಡಿದ್ದೆ ಒಂದ್ಸರಿ ತೊಗೊಳೋಣ ಅಂತ ಹೋಗಿ. 260 ರೂಪಾಯಿ ಇತ್ತು. ಸೊ 260 ರೂಪಾಯಿ ಎಂತೂ ಕೊಡಬೇಕು, ಆನ್ಲೈನಲ್ಲೇ ಆಫರ್ ಇದ್ದಾಗ ಕಮ್ಮಿಗೆ ಸಿಗುತ್ತೆ ಅಂತ ನಾನು ತೊಗೊಂಡಿರಲಿಲ್ಲ. ಹಂಗೆ ಬಂದುಬಿಟ್ಟಿದ್ದೆ ದುಡ್ಡು ಉಳ್ಸೋಕ್ಕೆ ಅಂತ. ಸೊ ಇವಾಗ ಹಂಗೆ ಚೆಕ್ ಮಾಡ್ಬೇಕಾದ್ರೆ ಚೆಕ್ ಮಾಡೋಣ ಒಂದ್ಸರಿ, ಇದು ಆಫರ್ ಏನಾರು ನಡೀತಾ ಇದೆಯೇನೋ, ಆಫರ್ ಇದೆ ಅಂತ ಬಂದಿತ್ತಲ್ವ. ಸೊ ಇದನ್ನು ಚೆಕ್ ಮಾಡೋಣ, ಇದಕ್ಕೇನಾರು ಆಫರ್ ಇರ್ಬೋದು ಅಂದ್ಬಿಟ್ಟು. ಸೊ ನಾನು ಅದನ್ನು ಚೆಕ್ ಮಾಡಿದಾಗ ಅದು ಜಸ್ಟ್ ನನಗೆ 260 ರೂಪಾಯಿ ಇರೋದು 150 ರುಪೀಸ್ಗೆ ಸಿಕ್ತು. ಸೊ ಅದು 175 ml ಬಂದ್ಬಿಟ್ಟು 150 ರುಪೀಸ್ಗೆ ನನಗೆ ಸಿಕ್ತು. ಡವ್ದು 1 ಮಿನಿಟ್ ಕಂಡೀಷನರ್ ಅಂತ ಅದು. ಸೊ ಅದಾದಮೇಲೆ ಇದು ಬಂದ್ಬಿಟ್ಟು ಮಾರ್ಸ್ ಅವ್ರದ್ದು ಲಿಪ್ ಲೈನರು. ಸೊ ಲಿಪ್ ಲೈನರು ನಾನು ಟ್ರಸ್ಟ್ ಮೀ ಇವತ್ತುವರೆಗೂ ಒಂದು ಸರಿನೂ ಯೂಸ್ ಮಾಡಿಲ್ಲ. ನನ್ನ ಹತ್ರ ಒಂದಿದೆ, ರೆಡ್ ಕಲರ್ದು ಒಂದಿದೆ. ಆವಾಗ ನಾನು ಮದುವೆಗಿಂತ ಮುಂಚೆ ಆಫೀಸ್ಗೆ ಹೋಗ್ಬೇಕಾದ್ರೆ ಯಾವಾಗೋ ತೊಗೊಂಡಿದ್ದು. ಅದು ಎಷ್ಟು ಉದ್ದ ಇದೆ ಅಂದರೆ ಈ ಪೆನ್ಸಿಲ್ 2 ಹಾಕಬೇಕು ಅಂಥದ್ದು ಇದೆ. ಅದು ಒಂದು ದಿನವೂ ಯೂಸ್ ಮಾಡಿಲ್ಲ ನಾನು. ಸೊ ನನಗೇನಷ್ಟು ಲಿಪ್ ಲೈನರು ನೆಸೆಸರಿ ಅಂತ ಏನು ಅನಿಸಿಲ್ಲ. ಬಟ್ ಇವಾಗ ಒಂಚೂರು ಒಂದು ಸ್ವಲ್ಪ ಅಪ್ಡೇಟ್ ಆಗ್ತಿರೋದ್ರಿಂದ ಲೈಟಾಗಿರಲಿ, ಯಾವುದಕ್ಕೂ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಅದು ಬಂದ್ಬಿಟ್ಟು ನಾನು ಡಾರ್ಕ್ ಕಲರ್ ತೊಗೊಂಡಿರೋದು ಮಾರ್ಸ್ ಅವ್ರದ್ದು ಲಿಪ್ ಲೈನರು. ಸೊ ಅದ್ರ ಶೇಡ್ ಬಂದ್ಬಿಟ್ಟು ಡೀಪ್ ಡ್ಯಾನ್ ಅಂತ. ಸೊ ಅದ್ರ ಪ್ರೈಸ್ ಬಂದ್ಬಿಟ್ಟು 64 ರುಪೀಸ್ ಅಷ್ಟೇ. ಅದಾದಮೇಲೆ ನಾನು ತೊಗೊಂಡಿರೋದು ಇಲ್ಲಿ ಬಂದ್ಬಿಟ್ಟು ಇನ್ಸೈಡ್ ಕಾಸ್ಮೆಟಿಕ್ಸ್ ಅವ್ರ ಕಡೆಯಿಂದ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಅಂತ. ಇದು ಬಂದ್ಬಿಟ್ಟು ಶೇಡ್ ಬಂದ್ಬಿಟ್ಟು ಸ್ಟ್ರಾಬೆರಿ ಸಮ್ಮರ್ ಅಂತ. ಇದು ಶೇಡ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನಾನಂತೂ ಫಿದಾ ಆದೆ ಅಂತಲೇ ಹೇಳ್ಬೋದು. ಸೊ ನಾನು ಬ್ಲಷಲ್ಲೇ ಜಾಸ್ತಿ ಯೂಸ್ ಮಾಡಲ್ಲ. ಬ್ಲಷ್ ನನ್ನ ಹತ್ರ ಇದೆ ಆಲ್ರೆಡಿ. ಈ ಥರ ಚೀಕ್ ಟಿಂಟ್ ಥರ ಯಾವುದೂ ಇಲ್ಲ, ಬ್ಲಷು ಪೌಡರ್ ಥರ ಇದೆ. ಸೊ ಅದು ಯಾವಾಗಾರ ಅಪರೂಪಕ್ಕೆ ಯೂಸ್ ಮಾಡ್ತಿದ್ದೆ. ಬಟ್ ಇದೊಂದು ಸರಿ ನೋಡೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದು. ಸೊ ನೋಡಿ, ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಲೈಟ್ ಬೆಳಕಿಗೆ ಅಷ್ಟು ಕಾಣಿಸ್ತಾ ಇಲ್ಲ,
ತುಂಬ ಪಿಗ್ಮೆಂಟೇಷನ್ ಇದೆ. ಸೊ ನಾನು ನಿನ್ನೆ ಅವತ್ತು ನೈಟ್ ಹಚ್ಚಿದ್ದು ಮಾರ್ನಿಂಗ್ ನಾನು ಸೋಪ್ ಹಾಕಿ ಎಷ್ಟು ತೊಳೆದ್ರೂ ಹೋಗ್ತಾ ಇರಲಿಲ್ಲ. ಆಮೇಲೆ ನಾನು ಕೊಬ್ಬರಿ ಎಣ್ಣೆ ಹಾಕಿ ತೊಳೆದಾದ್ಮೇಲೆ ಹೋಗಿದ್ದು. ಸೊ ಮಸಾಜ್ ಮಾಡಿ ಕೊಬ್ಬರಿ ಎಣ್ಣೆನ ಆಮೇಲೆ ತೆಗ್ದಿದ್ದು. ಸೊ ಕೈಗೆ ನಾನು ಟೆಸ್ಟ್ ಮಾಡೋಕ್ಕೆ ನಿಮಗೆ ತೋರಿಸಿದ್ನಲ್ಲ, ಅದಂತೂ ಹೋಗೇ ಇರಲಿಲ್ಲ. ಸ್ನಾನ ಮಾಡಬೇಕಾದ್ರೆ ನಾನು ಸೋಪ್ ಹಾಕಿ ತಿಕ್ಕಿ ತೊಳೆದಿದ್ದು ಅದನ್ನು. ಇದು ಬಂದ್ಬಿಟ್ಟು ಚೀಕ್ ಆ್ಯಂಡ್ ಲಿಪ್ ಟಿಂಟ್ ಅಂತಲೇ ಹೇಳ್ಬೋದು. ನಾವು ಇದನ್ನು ಚೀಕ್ಸ್ಗಾರ ಯೂಸ್ ಮಾಡ್ಬೋದು ಅಥವಾ ಲಿಪ್ಗಾರ ಯೂಸ್ ಮಾಡ್ಬೋದು. ನೋಡಿ ನನ್ನ ಲಿಪ್ಸು ಎಷ್ಟು ಸಾಫ್ಟಾಗಿ ಕಾಣಿಸ್ತಿದೆ ಅದು ಯೂಸ್ ಮಾಡಿದ್ಮೇಲೆ, ಎಷ್ಟು ಬ್ರೈಟ್ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅದ್ರ ಪ್ರೈಸ್ ಬಂದ್ಬಿಟ್ಟು 104 ರೂಪಾಯಿ ನಾನು ಕೊಟ್ಟಿದ್ದು. ಸೊ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಮಾರ್ಸ್ ಆಗಿರ್ಬೋದು, ಇನ್ಸೈಡ್ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೈಸ್ ಕಮ್ಮಿ ಇರುತ್ತೆ. ಆ ಪ್ರಾಡಕ್ಟಲ್ಲಿ ಏನೋ ಅವರು ಚೀಪ್ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟು ಏನು ಆ ಥರ ಇದು ಮಾಡಲ್ಲ, ಒಳ್ಳೆ ಕ್ವಾಲಿಟಿ ಇರುತ್ತೆ ಪ್ರಾಡಕ್ಟ್ಸ್ ಎಲ್ಲ. ಸೊ ನಾನು ನೋಡಿ ಒಂದು ಸೈಡ್ ಎಷ್ಟು ಹೆಂಗೆ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಬಂದ್ಬಿಟ್ಟು ಪ್ಯಾರಾಬೆನ್ ಫ್ರೀ ಆ್ಯಂಡ್ ಇದು ಬಂದ್ಬಿಟ್ಟು ಟೆಸ್ಟೆಡು, ಡರ್ಮಟಾಲಜಿಸ್ಟು ಟೆಸ್ಟ್ ಮಾಡೇ ಇದನ್ನು ಪ್ರಾಡಕ್ಟ್ನ ಪ್ರಿಪೇರ್ ಮಾಡೋದು. ಆ್ಯಂಡ್ ಲಾಸ್ಟ್ ಬಂದ್ಬಿಟ್ಟು NYBE ಅವ್ರದ್ದು ಸ್ಟ್ರೋಕ್ ಕ್ರೀಮು. ಈ ಸ್ಟ್ರೋಕ್ ಕ್ರೀಮ್ ನಾನು ತುಂಬ ಸರಿ ನೋಡಿದ್ದೀನಿ, ಫೇಸಸ್ ಕನ್ನಡದಾಗಿರ್ಬೋದು ಅಥವಾ NYBE ಇರ್ಬೋದು. ನಾನು ಸ್ಟ್ರೋಕ್ ಕ್ರೀಮ್ ಎಲ್ಲ ಯೂಸ್ ಮಾಡಿಲ್ಲ ಇಲ್ಲಿವರೆಗೂ. ಸೊ ನಾನು ಫೇಸಸ್ ಕನ್ನಡ ಅವ್ರದ್ದು ಚೆಕ್ ಮಾಡಿದಾಗ ಅದು ಪ್ರೈಸ್ ಒಂಚೂರು ಜಾಸ್ತಿ ಇತ್ತು. ಈ NYBE ಅವ್ರದ್ದು ತುಂಬ ಕಮ್ಮಿ ಇತ್ತು ಪ್ರೈಸು. ಇದರಲ್ಲಿ ಬಂದ್ಬಿಟ್ಟು ಪ್ರೈಮರು, ಹೈಲೈಟರು, ಮಾಯ್ಶ್ಚರೈಸರು 3 ಮಿಕ್ಸ್ ಆಗಿರುತ್ತೆ. ಇದ್ರ ಶೇಡ್ ನಾನು ತೊಗೊಂಡಿರೋದು ಬಂದ್ಬಿಟ್ಟು ಪಿಂಕ್ ಟಾಪ್ಸ್ ಅಂತ ತೊಗೊಂಡಿರೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 199. ಸೊ 200 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಅದರದ್ದು ಫೇಸಸ್ ಕನ್ನಡದ್ದು ಸ್ವಲ್ಪ ಒಂದು 500 ರೂಪಾಯಿ ಇತ್ತು. ಸೊ ನಾನು ಇದನ್ನು ಫಸ್ಟು ಟ್ರೈ ಮಾಡೋಕ್ಕೆ ತರಿಸ್ತಿರೋದಲ್ವ, ಕಮ್ಮಿದೆ ತರಿಸೋಣ ಅಂದ್ಬಿಟ್ಟು ಇದನ್ನು ತರಿಸ್ದೆ. ಸೊ ಇದನ್ನೇ ನಾನು ಅಪ್ಲೈ ಮಾಡಲಿಲ್ಲ, ಯಾಕೆಂದರೆ ನಾನು ಫೇಸ್ಗಾಗಲೇ ಕ್ರೀಮ್ ಅಪ್ಲೈ ಮಾಡಿರೋದ್ರಿಂದ ಆಗ ಅಪ್ಲೈ ಮಾಡಲಿಲ್ಲ. ನಾನು ಯಾವಾಗಾರ ಒಂದು ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸ್ನ, ಇದನ್ನು ಯೂಸ್ ಮಾಡಿಬಿಟ್ಟು ಅಥವಾ ವೀಡಿಯೋನೇ ಮಾಡ್ತೀನಿ, ಆವಾಗ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಇದರ ಎಲ್ಲ ಪ್ರೈಸಸ್ ಬಂದ್ಬಿಟ್ಟು ತುಂಬ ಕಮ್ಮಿ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ನಾನು ಪರ್ಪಲ್ ಇಲ್ಲಿ ಶಾಪಿಂಗ್ ಮಾಡಿದ್ದು ಯಾವ್ಯಾವು ಅಂತ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಮಾತ್ರ, ನನಗಂತೂ ಖುಷಿ ಆಯಿತು. ಸೊ ನಾನು ಇದು 2ನೇ ಟೈಮ್ ಯೂಸ್ ಮಾಡ್ತಿರೋದು. ನಿಮಗೂ ಯಾರಿಗಾರು ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ಪ್ಲೀಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಕೂಪನ್ ಕೂಡ ಕೊಟ್ಟಿರ್ತೀನಿ, ಬೇಕು ಅಂದರೆ ಆ ಕೂಪನ್ ಕೋಡ್ ಯೂಸ್ ಮಾಡಿ. ಅದರಲ್ಲಿ ನಿಮಗೆ 10% ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ಸಿಗ್ತಾ ಇರಲಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.